ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಷಯ ಏನಂದ್ರೆ ತಲೆನೋವು ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ತಲೆನೋವು ಯಾರಿಗಿಲ್ಲ ಹೇಳಿ, ಎಲ್ಲರಿಗೂ ಇರುತ್ತೆ. ಆದ್ರೆ ಅದು ಎದಕ್ಕೆ ಬರ್ತಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಬನ್ನಿ. ನಾನು ಮೈಗ್ರೇನ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಬರ್ತೀನಿ ಅಂತ ನನ್ನ ನೀವು ಬೈತೀರಾ. ಬಟ್ ನಾನು ಯಾಕೆ ಬರ್ತೀನಿ ಗೊತ್ತಾ? ನೀವು ತುಂಬಾ ಸ್ಟ್ರೆಸ್ ತಗೊಂಡಾಗ, ನಿದ್ದೆ ಸರಿಯಾಗಿ ಮಾಡದೇ ಇದ್ದಾಗ, ಊಟ ತಿಂಡಿ ಕರೆಕ್ಟಾಗಿ ಮಾಡದೇ ಇದ್ದಾಗ, ಹೆಚ್ಚಾಗಿ ನೀರು ಕುಡಿದೇ ಇದ್ದಾಗ, ಹೆಣ್ಮಕ್ಳಲ್ಲಿ ಹಾರ್ಮೋನ್ ಚೇಂಜಸ್ ಇದ್ದಾಗ, ಜೆನೆಟಿಕ್ಸ್ ಫ್ಯಾಕ್ಟರ್ಸ್ ಇದ್ದರೂ ನಾನು ಬರ್ತೀನಿ. ಹಾಗೂ ನೀವು ಹೆಚ್ಚಾಗಿ ಸ್ಕ್ರೀನ್ ಟೈಮ್ ನೋಡದೇ ಇದ್ದಾಗ, ಇನ್ನಷ್ಟು ಕಾರಣಗಳು ಕೆಳಗಡೆ ಬರ್ದಿದ್ದೀವಿ ನೋಡಿ. ನಾನು ಬರಲು ತಡಿಬೇಕಂದ್ರೆ ನೀವು ನಿಯಮಿತವಾಗಿ ನಿದ್ದೆ ಮಾಡಬೇಕು, ಒತ್ತಡ ಕಮ್ಮಿ ಮಾಡ್ಕೊಳ್ಳಿ, ಸರಿಯಾದ ಟೈಮಿಗೆ ಊಟ ಮಾಡಿ, ಹೆಚ್ಚಾಗಿ ನೀರು ಕುಡೀರಿ, ಸ್ಕ್ರೀನ್ ಟೈಮ್ನ ಕಮ್ಮಿ ಮಾಡಿ ಮತ್ತು ಬೆಳಕು ಮತ್ತು ಶಬ್ದದಿಂದ ದೂರವಿರಿ. ಮತ್ತೆ ನಿಮಗೆ ಯಾವ್ದ್ರಿಂದ ತಲೆನೋವು ಬರ್ತಿದೆ ಅಂತ ಗಮನವಿಟ್ಕೊಂಡು ಅದರಿಂದ ದೂರವಾಗಿರಿ. ನಾವು ಅತಿಯಾದಾಗ ವೈದ್ಯರನ್ನ ಸಂಪರ್ಕಿಸಲು ಮರಿಬೇಡಿ. ನೋಡಿದ್ರಲ್ಲ, ತಲೆನೋವು ಬರೋಕೆ ಏನು ಕಾರಣಗಳು ಅಂತ ನಿಮಗೂ ಗೊತ್ತಾಯ್ತಲ್ಲ. ಆದಷ್ಟು ಟೈಮಿಗೆ ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ. ಇನ್ನಷ್ಟು ಇದೇ ಥರ ವಿಡಿಯೋ ಬೇಕಂದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.